ಜಾಸ್ತಿ ಎಂಟ್ರೀಸ್ ಬರೀಕ್ಕೆ ಶುರುವಾಗಿದ್ದು ಅಂತ ಒಂದು ಹಿಂದೆ ಮಾಡಿದ್ದು ಒಂದು ದಾಖಲೆ ಇದೆ. ಬಟ್ ಅವರು ಅಷ್ಟನ್ನೇ ಮಾಡ್ಕೊಂಡಿದ್ದೆ. ಯುರೋಪಿಯನ್ ಕಂಟ್ರೀಸಲ್ಲೇ ಒಂದು ತಿಂಗಳಿದ್ದೆ. ಆವಾಗ 2 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ದರು. ಲೆಟರ್ ಕಳಿಸಿದ್ರು, ನಾನು ಕಳಿಸಿದ್ದೆ. ಆದರೆ ಅವರು ವಿಸಾ ಸಿಗಲಿಲ್ಲ ಆ ಫಂಕ್ಷನಿಗೆ ಬರಲಿಕ್ಕೆ. ಅದು ಮುಂದೆ ವಿಸ್ತಾರ ಆಗ್ತಾ ಆಗ್ತಾ ಬೇರೆ ಬೇರೆ ದೇಶದ ವ್ಯಂಗ್ಯಚಿತ್ರಕಾರರು ಭಾಗವಹಿಸಲಿಕ್ಕೆ ಶುರು ಮಾಡಿದರು, ಯುರೋಪಿಯನ್ ಕಾರ್ಟೂನಿಸ್ಟ್ಗಳದ್ದೆಲ್ಲ. ಆಮೇಲೆ ಈಗ ಟೋಟಲಿ 14 ವರ್ಷ ಸತತ ಬಿಡದೇ ಅದನ್ನು, ಅದು 5ನೇ 6ನೇ ವರ್ಷಕ್ಕೆ ಅದು ಇಂಟರ್ನ್ಯಾಷನಲ್ ಮಾಯ ಕಮತ್ ಮೆಮೋರಿಯಲ್ ಅವಾರ್ಡ್ಸ್ ಆಗಿ ಪರಿವರ್ತನೆ ಆಗಿತ್ತು. ನಮಗೆ ಭಾರತೀಯ ವ್ಯಂಗ್ಯಚಿತ್ರಕಾರರಿಗಿಂತಲೂ ವಿದೇಶಿ ವ್ಯಂಗ್ಯಚಿತ್ರಕಾರರು ಜಾಸ್ತಿ ಎಂಟ್ರೀಸ್ ಬರೀಕ್ಕೆ ಶುರುವಾಗಿದ್ದು. ಅವ್ರಿಗೆ ಅಮರ್ನಾಥ್ ಕಾಮತ್ ಹೇಳಿದರು, ಇದಕ್ಕೆ ನಾವು ಸ್ಪೆಷಲ್ ಪ್ರೈಸಸ್ ಬೇರೆ ಅದಕ್ಕೆ ನಾವು ಕೊಡಬೇಕಾಗ್ತದೆ, ಬರೀ ಇದಕ್ಕೋಸ್ಕರ ನಾವು ಮೀಸಲಾಗಿದ್ದನ್ನು ಅದಕ್ಕೂ ಬರೀ ಅಪ್ರಿಷಿಯೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದು ಅಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ $300, $200, $100 ಕೊಡಲಿಕ್ಕೆ ಶುರು ಮಾಡಿದೆ. 14 ವರ್ಷ ಆದಮೇಲೆ ಸ್ವಲ್ಪ ಒಂದು 2-3 ವರ್ಷ ನಿಲ್ಲಿಸಿಬಿಟ್ಟು ಈಗ ಮಾಯ ಕಾಮತ್ ಅವರ 75ನೇ ಹುಟ್ಟುಹಬ್ಬದ ಆ್ಯನಿವರ್ಸರಿ ಪ್ರಯುಕ್ತ ಒಂದು ಮೆಗಾ ಮಾಡ್ತೀನಿ ಅಂತ ನನಗೆ 1 ವರ್ಷದಿಂದ ಹೇಳ್ತಾ ಬಂದಿದ್ದರು. ಅವರು ಸುಮಾರು ಒಂದು $5 ಲಕ್ಷ ಖರ್ಚು ಮಾಡಿದ್ದಾರೆ ಈ ಇದಕ್ಕೆ ಸಲುವಾಗಿ. ಫಸ್ಟ್ ಪ್ರೈಸ್ 1,50,000, ಸೆಕೆಂಡು ಹೀಗೆ ಆ ಫಂಕ್ಷನ್ಗೆ ಎಲ್ಲ ಭಾಳ ಖುಷಿಪಟ್ಟು ಎಲ್ಲ ಮಾಡಿದರು. ಬಟ್ ಅದು ವ್ಯಂಗ್ಯಚಿತ್ರಕಲೆಗೆ ಒಂದು ಬುನಾದಿ. ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಂಗ್ಯಚಿತ್ರಕಾರರಿಗೋಸ್ಕರ ಮೀಸಲಾದಂಥ ಒಂದು ಕಾಂಟೆಸ್ಟ್ ಇಲ್ಲವೇ ಇಲ್ಲ. ಇವರು ಹಿಂದೂಸ್ತಾನ್ ಟೈಮ್ಸ್ನವರು ಒಂದು ಕ್ಯಾರಿಕೇಚರ್ಸ್ ಅಂತ ಒಂದು ಹಿಂದೆ ಮಾಡಿದ್ದು ಒಂದು ದಾಖಲೆ ಇದೆ. ಬಟ್ ಅವರು ಸ್ವಲ್ಪ ಭಾಳ ದಿವಸ ಬರೀ ಕ್ಯಾರಿಕೇಚರ್ ಮಾಡಿದ್ರು. ಟ್ರೇಡ್ ಫೈರ್ ಅಥಾರಿಟಿ ಅವರೇನೋ ಸ್ವಲ್ಪ ಮಾಡ್ತಿದ್ರು, ಅದು ನಿಂತು ಹೋಯ್ತು ಅಷ್ಟೇ. ಬಟ್ ಇದು ಲಾಂಗೆಸ್ಟ್ ಪೀರಿಯಡ್ನಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿ ಇದು ಖ್ಯಾತಿ ಆಯಿತು. ಮತ್ತು ಅದ್ರ ಜೊತೆಗೆ ಅದು ಇಟ್ ಹ್ಯಾಸ್ ಹೆಲ್ಪ್ಡ್ ಇಂಡಿಯನ್ ಕಾರ್ಟೂನ್ ಗ್ಯಾಲರಿ ಟು ಎಕ್ಸ್ಪಾಂಡ್ ಇಟ್ಸ್ ವಿಂಗ್ಸ್. ಮತ್ತು ನೀವು ಹಾಗಾದರೆ 2001ರಲ್ಲಿ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ ಅಶೋಕ್ ಕೇಣಿ ಇರಲಿಲ್ಲ, ನೀವು ಇರಲಿಲ್ಲ. ಆಮೇಲೆ 2007ರಲ್ಲಿ BV ರಾಮಮೂರ್ತಿ ತೀರಿಯೋದ ಮೇಲೆ ಮಾಡಿದ್ದು. ಆಗಿನ ನಿಮ್ಮ ಕಲ್ಪನೆಯ ಪ್ರಕಾರ ನೀವು ಒಂದು ಸೀಮಿತವಾಗಿ ಒಂದು ವ್ಯಂಗ್ಯಚಿತ್ರ ನಾನೇ ಮನೆಯಲ್ಲಿ ಕಂಪ್ಯೂಟರ್ ಇಟ್ಕೊಂಡು ಪ್ರಿಂಟ್ಔಟ್ ತಗೊಂಡು ಪೋಸ್ಟ್ ಆಫೀಸ್ಗೆ ಎಲ್ಲರೂ ಸಂಪರ್ಕ ಮಾಡಬೇಕು, ಮೇಲ್ ಮೂಲಕ ಕಳಿಸೋದು, ಅಷ್ಟನ್ನೇ ಮಾಡ್ಕೊಂಡಿದ್ದೆ. ಅದು ದೊಡ್ಡದೊಂದು ಒಂಥರ ಕಿಕ್ ಸ್ಟಾರ್ಟ್ ಅಂತಂತಾರಲ್ಲ ಅದು. ಮತ್ತು ನೀವು ಪ್ರಥಮವಾಗಿ ಒಂದು ಲಕ್ಷ್ಮಣ್ ಬಂದಿದ್ರು, ಅದರೊಟ್ಟಿಗೆ ಬೇರೆ ಮಾರಿಯೋ ಮತ್ತು ಬೇರೆ ಯಾವುದೋ ಫಂಕ್ಷನ್ಗೆ ಬಂದವರು ನೀವು ಕರೆದದ್ದು ಅವರನ್ನು. ನೀವೇನು ಹೇಳಿದ್ರು ಲಕ್ಷ್ಮಣ್ ಅವ್ರನ್ನ ಮೊದಲು ಕರೆದಿದೆ ನಾವು. ಆ ಫಂಕ್ಷನ್ಗೆ ಮಾರಿಯೋ ಮತ್ತು ಅಬು ಅಬ್ರಾಮ್ ಬಂದಿದ್ರು. ಅದು ನೀವು ಕರೆಸಿದ್ದವರನ್ನು, ಅದು ಬೆಂಗಳೂರಲ್ಲೆಲ್ಲ ಬಂದಿದ್ರು ಹಾಗೇನು ಹೇಳಿದಾಗ ಆಯ್ತು ಇಲ್ಲ, ಅವರನ್ನು ಸಹ ಕರೆಸಿದ್ದೀನಿ. ನಾವು ದುಡ್ಡು ಕೊಟ್ಟು ಕರೆಸಿದ್ದು ಲಕ್ಷ್ಮಣ ಅವ್ರನ್ನ. ಅವ್ರು ಏರ್ ಫೇರ್ ಕೊಟ್ಟು ಅರೇಂಜ್ಮೆಂಟ್ ಮಾಡಿ ಕಳಿಸಿದ್ದು. ಅಡ್ವರ್ಟೈಸ್ ಮಾಡಿದ್ದು ಲಕ್ಷ್ಮಣ್ ಅವ್ರದ್ದು. ಆದರೆ ಅದೇ ಹೊತ್ತಿನಲ್ಲಿ ಇವ್ರಿಗೆ ಗೊತ್ತಾಯ್ತಲ್ಲ ಅಂತ ನಾನು ಹೋಗಿ ಅವ್ರನ್ನ ಇನ್ವೈಟ್ ಮಾಡಿದೆ. ಬಂದ್ರು ಅವ್ರು ಬೆಂಗಳೂರಿನಲ್ಲಿ ಇದ್ರೆ ಹೋಗ. ಅದು ಯಾಕೆ ಬೇರೆ ಕಾರಣಕ್ಕೋಸ್ಕರ ಬೇರೆ ಫಂಕ್ಷನ್ ಇಲ್ಲಿ ಭಾಗವಹಿಸಿದ್ರು, ಸ್ಟೇಜ್ ಮೇಲೆ ಕೂತರು. ಅದು ಒಂದು ದೊಡ್ಡ ರೆಕಾರ್ಡ್ ಆಗೋದು. ಅವರು ನೀವು ಆಹ್ವಾನಿತರೆಲ್ಲದ್ರು ಅವ್ರು ಬಂದಿದ್ರು, ಅಂದರೆ ನಿಮ್ಮ ಫಂಕ್ಷನಿಗೆ ಬಂದು. ಅದು ನಿಮ್ಮ ವ್ಯಂಗ್ಯಚಿತ್ರಗಾರರ ಸಂಘದ ಪ್ರೋಗ್ರಾಮ? ಹೌದು, ಕರ್ನಾಟಕ ವ್ಯಂಗ್ಯಚಿತ್ರಗಾರರ ಸಂಘದ 2ನೇ ಸಮ್ಮೇಳನ. ಅದು ಕನ್ನಡ ಸಾಹಿತ್ಯ ಪರಿಷತ್. ಆಗ ನಿರೀಕ್ಷಿತ ಬಂದು ಅದನ್ನೆಲ್ಲ ಒಕ್ಕೂಟ ಎಲ್ಲ ಆಯಿತು.
ಭಾಳ ನಿಮ್ಮನ್ನು ಇವರನ್ನು ಕೇಣಿಯವ್ರ ಹತ್ರ ನೀವು ಸಂಭಾಷಣೆ ಎಲ್ಲ ಮಾಡಿದಾಗ ನೀವು ಕನ್ನಡದಲ್ಲಿ ಮಾತಾಡಿದರೆ ಹೇಗೆ ನಿಮ್ಮ ಕನ್ನಡ. ಕನ್ನಡ ಅವ್ರ ಕನ್ನಡ ಚೆನ್ನಾಗಿ ಕನ್ನಡ ಅಪ್ಪಟ ಕನ್ನಡ. ಒಂದು ಚೂರು ಇಂಗ್ಲೀಷ್ ಹೇಳಿದ್ರೆ ಆಯ್ತು, ಪಾಠ ಕನ್ನಡ ಮಾತಾಡ್ತಾರೆ. ಅವರು ಸುರತ್ಕಲ್ಲಲ್ಲೇ ಕಲ್ತವ್ರು ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಆಮೇಲೆ ಅವ್ರು ಅಮೇರಿಕಾದಲ್ಲಿ ತುಂಬ ವರ್ಷ ಇದ್ರು. 30 ವರ್ಷ ಅಮೇರಿಕಾದಲ್ಲಿದ್ದು. ಅವರಿಗೂ ಕಾರ್ಟೂನಿಸ್ಟಿನ ನೆಂಟು ಏನಾರು ಹೇಳಿದ್ರ ಆಗ ನಿಮಗೆ? ಅಲ್ಲ, ಅದು ಅವ್ರದ್ದೊಂದು ಭಾಳ ಅವರು ತಿರುಗಿ 30 ವರ್ಷ ಅಲ್ಲಿದ್ದು ವಾಪಸ್ ಇಲ್ಲಿ ಬಂದಾಗ ಅವ್ರಿಗೆ ತಲೆಯಲ್ಲಿ ತುಂಬ ಇದಿತ್ತು, ಈ ಥರದ್ದು ಒಂದು ಆರ್ಗನೈಸೇಷನ್ ಮಾಡಬೇಕು. ಈ ಮಿಕ್ಕಿ ಮೌಸ್ ಡೊನಾಲ್ಡ್ ಡಕ್ ಅಂತ ಅವ್ರದ್ದೊಂದು ಕಂಪನಿ ಇದೆಯಲ್ಲ, ವಾಲ್ಟ್ ಡಿಸ್ನಿ ಪ್ರೊಡಕ್ಷನ್ಸ್ ಥರ, ಅವರು ಹಿಂಗೆ ತಲೆಯಲ್ಲಿ ಹಾಕ್ಕೊಂಡು ಬಂದಿದ್ರು ಇಂಡಿಯಾದಲ್ಲೂ ಮಾಡಬೇಕು ಅಂತ. ಬಟ್ ಅದೇ ಹೊತ್ತಿನಲ್ಲೇ ನಾನು ಈ ಥರದ ಪ್ರಾಜೆಕ್ಟ್ ಕೊಟ್ಟಿರೋದ್ರಿಂದ ನಮ್ಮನ್ನ ಒಂಥರ ಇದಕ್ಕೆ ಸಪೋರ್ಟ್ ಮಾಡಿಕೊಂಡು ಸ್ಪಾನ್ಸರ್ ಮಾಡ್ತಾ ಹೋದರು. ಇದೆಲ್ಲ ಈ ಕಂಪ್ಲೀಟ್ ಇದು ಎಲ್ಲ ಅಶೋಕ್ ಖಂಡೆಯವ್ರ ಕೃಪೆಯಿಂದಾಗೆ ನಡೀತಾ ಇದೆ. ಮತ್ತು ಅವ್ರೊಂದು ಎನಿಮೇಷನ್ ಸ್ಟುಡಿಯೋಸ್ ಒಂದು ಮಾಡಬೇಕು ಅಂತ ಏನೋ ಇದ್ರು. ಅದೇ ಮುಂದೆ ನಾವು ಈ ಬೆಳೆಸಿದ ಹಾಗೆ ಎಲ್ಲ ಮಾಡ್ಬೋದಲ್ಲ, ಎಕ್ಸಿಬಿಷನ್ ಹಾಲ್ ಮಾಡ್ಬೋದು, ಹೌಸ್ ಆಫ್ ಕಾರ್ಟೂನ್ ಮಾಡಬೇಕು ಅಂತ ಪ್ಲಾನ್ ಇದೆ. ಹೌಸ್ ಆಫ್ ಕಾರ್ಟೂನ್ನಲ್ಲಿ ಅನೇಕ ಎಕ್ಸಿಬಿಷನ್ ಹಾಲ್ಗಳು, ಇಂಡಿಯನ್ ಕಾರ್ಟೂನ್ಸ್ಗೆ, ಫಾರಿನ್ ಕಾರ್ಟೂನ್ಸ್ಗೆ, ಲೋಕಲ್ ಕಾರ್ಟೂನ್ಸ್ಗಳಿಗೆ, ಆಮೇಲೆ ವರ್ಕ್ಶಾಪ್ಗಳನ್ನು ನಡೆಸೋದಕ್ಕೆ ಒಂದು ಹಾಲು, ಕಾರ್ಟೂನ್ ಫಿಲ್ಮ್ಸ್ ತೋರಿಸೋದಕ್ಕೆ ಒಂದು ಹಾಲು, ದೊಡ್ಡದೊಂದು ಲೈಬ್ರರಿ ಎಲ್ಲ ಬಂದು ಸ್ಟಡಿ ಮಾಡಿ ಇಲ್ಲಿ PhD ತಗೊಳಕ್ಕೋಸ್ಕರ ಮತ್ತು ಪೇಪರ್ ಪ್ರೆಸೆಂಟೇಷನ್ ಮಾಡೋಕ್ಕೋಸ್ಕರ ವ್ಯಂಗ್ಯಚಿತ್ರ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಹೆಚ್ಚಿನ ಸಂಶೋಧನೆಯನ್ನು ಮಾಡೋದು ಅದರಲ್ಲಿ, ಆ ವಿಷಯದಲ್ಲಿ. ಅದಕ್ಕೋಸ್ಕರ ಎಲ್ಲ ಮಾಡಬೇಕು ಅಂತ. ಬಟ್ ಅದಕ್ಕೆ ಒಂದು ದೊಡ್ಡ ಬುನಾದಿ ಆಗಿಬಿಟ್ಟಿದೆ ಈಗಾಗಲೇ ನಮ್ಮಲ್ಲಿ 4000 ವ್ಯಂಗ್ಯಚಿತ್ರ ರೇರೆಸ್ಟ್ ಆ್ಯಂಡ್ ರೇರ್ ಕಾರ್ಟೂನ್ ಬುಕ್ಸು ಮತ್ತು ಹಳೆ ಪಂಚ್ ಮ್ಯಾಗ್ಝಿನ್ಸು, ನ್ಯೂಯಾರ್ಕರ್ ಮ್ಯಾಗ್ಝಿನ್ಸು ಸಂಗ್ರಹ ಇದೆ. ಇದು ಈಗಾಗಲೇ ಒಂದು ಡಜನ್, ಒಂದು 12-15 ಜನ ಬೇರೆ ಬೇರೆ ಕಡೆಯಿಂದ ಬಂದು ಇದರ ಪ್ರಯೋಜನವನ್ನು ಪಡೆದು PhD ತಗೊಂಡಿದ್ದಾರೆ. ಕಲ್ಕತ್ತಾದಿಂದ ಬಂದಿದ್ದಾರೆ, ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ, ದಿಲ್ಲಿಯಿಂದ ಬಂದಿದ್ದಾರೆ, ಜೈಪುರದಿಂದ ಬಂದಿದ್ದಾರೆ, ಲಕ್ನೌದಿಂದ ಬಂದಿದ್ದಾರೆ. ಸದರ್ನ್ ಸ್ಟೇಟ್ಸ್ ಅಂತೂ ಸರಿ, ಬೆಂಗಳೂರು, ತ್ರಿವೇಂದ್ರಮ್, ಚೆನ್ನೈ ಎಲ್ಲ ಸರಿ. ಸೊ ಇದು ಎಲ್ಲ ವ್ಯಂಗ್ಯಚಿತ್ರಕಾರರಿಗೂ ಒಂದು ಮನೆ ಅಂತ ಹೇಳ್ಬೋದು. ಇದು ಆಗಿದೆ ಇಲ್ಲಿವರೆಗೆ. ಈ 25 ವರ್ಷ ಇದು 213 ಎಕ್ಸಿಬಿಷನ್ಗಳನ್ನು ಮಾಡಿದ್ದಾಯಿತು. ಈಗ ಮುಂದಿನ ಎಕ್ಸಿಬಿಷನ್ 214 ಮಾಡ್ತಾರೆ. ಈಗ ಕರ್ನಾಟಕ ನಿಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ಟ್ಗೆ 25 ವರ್ಷ ಆಯಿತು. ಹೌದು. ಕಾರ್ಟೂನ್ ಗ್ಯಾಲರಿ ಸ್ಟಾರ್ಟ್ ಆದ 2007 19 ವರ್ಷ ಆಯಿತು. ಅದರದ್ದು ಎಕ್ಸಿಬಿಷನ್ ನೀವು ಸತತವಾಗಿ ಮಾಡಿದ್ದೀರಿ. ಅದರೊಟ್ಟಿಗೆ ನೀವು ನಿಮ್ಮ ಸಾಧನೆಗಳನ್ನು ನೀವು ನೋಡ್ತಾ ಹೋದರೆ, ನೀವು ಬರೆಯೋ ವ್ಯಂಗ್ಯಚಿತ್ರ, ನಿಮ್ಮ ಅಪೂರ್ವ ಪುಸ್ತಕಗಳ ಸಂಗ್ರಹ, ಮೃತರಾದವರ ವ್ಯಂಗ್ಯಚಿತ್ರಗಾರರ ಅವರ ಸಂಗ್ರಹದಲ್ಲಿರೋ ವ್ಯಂಗ್ಯಚಿತ್ರಗಳು, ಈವನ್ ಜೋ ಸಾಬೂನ ವಿಟಿ ವರ್ಲ್ಡ್ ಅಂತ ಮಾಡಿದ ಅವರು ತಮ್ಮ ಜೀವಮಾನದಲ್ಲಿ ಒಂದು ಪತ್ರಿಕೆ ಕಟ್ಟಲಿಕ್ಕೆ ಮಾಡಿದ ಸಂಗ್ರಹಗಳೆಲ್ಲ ಇಲ್ಲಿದೆ. ಕೊನೆಗೆ ನೀವು ಅದನ್ನು ಅಮೇರಿಕೆಯಿಂದ ತರಿಸಿದ್ರಿ. ಇದರ ಕಥೆಗಳನ್ನು ಹೇಳಿ ಸರ್. ಇದು ದೊಡ್ಡ ಪ್ರಮಾಣದಲ್ಲಿದೆ. ನಾನು ಹಂಗೆ ಇಂಗ್ಲೆಂಡಿಗೆ ಒಂದು ಸಲ ಹೋದಾಗ ಅಲ್ಲಿ ಒಂದು ತಿಂಗಳು ಇದ್ದೆ. ಯುರೋಪಿಯನ್ ಕಂಟ್ರೀಸಲ್ಲೇ ಒಂದು ತಿಂಗಳ ಇದ್ದೆ. ಆವಾಗ ಒಬ್ಬ ಫ್ರೆಡ್ರಿಕ್ ಜಾಸ್ ಅಂತ ಒಬ್ಬ ವ್ಯಂಗ್ಯಚಿತ್ರಕಾರನ ಅಳಿಯ, ಅವರು ಕಾಕತಾಳೀವೋ ಏನೋ, ಅವರು ಇಂಡಿಯನ್, ಅವರು ವಸಂತ್ ಶೇಂಡ್ಗೆ ಅಂತ, ಅವರು ಫ್ರೆಡ್ರಿಕ್ ಜಾಸ್ ಅವ್ರ ಮಗಳನ್ನ ಮದುವೆ ಆಗಿದ್ದರು. ಅವರು ಫೋನ್ ಮಾಡಿ ನನಗೆ ಹಿಂಗಿದೆ, ಅವ್ರದ್ದು ಎಲ್ಲ ಕೃತಿಗಳನ್ನು ನನ್ನ ಹತ್ರ ಇದೆ, ನಾನು ನೋಡಿ. ನಿಮ್ಮ ಮಗಳು CA ಆಗಿ ಇಂಗ್ಲೆಂಡಲ್ಲಿ ಇದ್ದ ಕಾರಣ ನೀವು ಅವ್ರಿಗೆ ಹೋಗಿದ್ರಿ. ಅಲ್ಲಿ ಅವ್ರ ಮನೆಗೆ ಹೋದಾಗ ಅಭೂತಪೂರ್ವವಾದಂಥ 25-30 ರೇರೆಸ್ಟ್ ಪುಸ್ತಕಗಳನ್ನು ನಮಗೆ ದಾನ ಮಾಡಿದರು, ಡೊನೇಷನ್ ಕೊಟ್ಟರು ನಮ್ಮ ಈ ಗ್ಯಾಲರಿಗೆ. ಅದಲ್ಲದೆ
ವಿಲಿಯಂ ಹೊಗಾರ್ತ್ ಅವರ ಅಪೂರ್ವವಾದಂಥ ಪ್ರಿಂಟ್ಸ್, ಪ್ರಥಮ ಪ್ರಿಂಟ್ಸ್, ಅದನ್ನು ನಮ್ಮ ಗ್ಯಾಲರಿಗೆ ಕೊಟ್ಟಿದ್ದಾರೆ ಅವರು. ಅದು ಸಾಕಷ್ಟು ಮುಂದೆ ಅದನ್ನು ಮಾಡಿದ್ವಿ ಅದಕ್ಕೆ. ಅದಲ್ಲದೆ ಅಮೇರಿಕನ್ ಯುರೋಪ್ನಲ್ಲೂ ಸಾಕಷ್ಟು ವ್ಯಂಗ್ಯಚಿತ್ರಕಾರರನ್ನು ಭೇಟಿಯಾದೆ. ಅವ್ರದ್ದು ಎಲ್ಲ ವ್ಯಂಗ್ಯಚಿತ್ರ ಪ್ರದರ್ಶನಗಳನ್ನೆಲ್ಲ ಮಾಡ್ತಾ ಬಂದಿದ್ದೀವಿ ನಾವು. ಇದಕ್ಕೆಲ್ಲ ಈ ಡೇವಿಡ್ ಲೋ ವರ್ಲ್ಡ್ ಕಾರ್ಟೂನಿಂಗ್ ಫಾದರ್ ಅಂತ ಹೇಳ್ತಾರೆ. ಅವ್ರದ್ದು ಎಕ್ಸಿಬಿಷನ್ ಮಾಡಿದಾಗ ಭಾಳ ಜನರದೆಲ್ಲ ಪರಿಚಯ ಆಗಿತ್ತು ಇಲ್ಲಿ. ಹೀಗೆ ಅಮೇರಿಕಾ, ಇಂಗ್ಲೆಂಡು, ಯುರೋಪಿಯನ್ ಕಂಟ್ರೀಸು, ಹೀಗೆ ಅವ್ರವ್ರದ್ದೆಲ್ಲ ಎಕ್ಸಿಬಿಷನ್ ಮಾಡ್ತಾ 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 ನಾವು ಇಲ್ಲಿಗೆ ಬಂದಿದ್ದೇವೆ. ಇನ್ನೊಂದು ಮುಖ್ಯವಾದಂಥ ಏನಂದರೆ 4 ವರ್ಷಗಳಿಂದ ಕಾರ್ಟೂನಿಸ್ಟ್ ಇಂಡಿಯಾ ಅಂತ ಒಂದು ದಾಖಲೆಗೋಸ್ಕರ ನಾವು ಈ ವ್ಯಂಗ್ಯಚಿತ್ರ, ಭಾರತದಲ್ಲಿನ ವ್ಯಂಗ್ಯಚಿತ್ರ ಕಲೆಯ ಒಂದು ದಾಖಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ವ್ಯಂಗ್ಯಚಿತ್ರಕಾರರು ವ್ಯಂಗ್ಯಚಿತ್ರಗಳ ಬಗ್ಗೆ ಒಂದು ಅಪೂರ್ವವಾದಂಥದ್ದು ಒಂದು ಮ್ಯಾಗ್ಝಿನ್ ತೆಗಿಬೇಕು ಅಂತಿತ್ತು. ಅದನ್ನೀಗ 4 ವರ್ಷದಿಂದ ತರ್ತಾ ಇದ್ದೇವೆ. ಅದು ಸಾಕಷ್ಟು ಪ್ರಚಾರವನ್ನು ಪಡೆದಿದೆ. ಆಮೇಲೆ ಈಗ 15 ನಾವು ಡಿಸೆಂಬರ್ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತಿದ್ದೇವೆ. ಆಮೇಲೆ ಬಾರ್ಟನ್ ಅವಾರ್ಡ್, ಅದೊಂದು ಇದು ಅಲ್ಲದೆ ನನಗೆ MG ರೋಡ್ನಲ್ಲಿ ಒಂದು ಬಾರ್ಟನ್ ಸೆಂಟರ್ ಅಂತಿದೆ, ಬಾರ್ಟನ್ ಸಿಲ್ವರ್ ಅಂತ. ಅವರು ಒಂದು ದಿವಸ ಒಂದು ಎಕ್ಸಿಬಿಷನ್ ಇನಾಗ್ರೇಷನ್ ಕರೆದಿದ್ದೆ. ಅವರು ಖುಷಿ ಪಟ್ಬಿಟ್ಟು, ನಾನು ಒಂದು ಸ್ಪಾನ್ಸರ್ ಮಾಡ್ತೇನೆ, ನೀವು ಒಬ್ಬ ಶ್ರೇಷ್ಠ ವ್ಯಂಗ್ಯಚಿತ್ರಕಾರರನ್ನು ಪ್ರತಿ ವರ್ಷ ಗುರುತಿಸಿಬಿಟ್ಟು ನಾನು ಈ ಬಾರ್ಟನ್ ಅವಾರ್ಡ್ ಕೊಡೋದಕ್ಕೆ, ಸಿಲ್ವರ್ ಅವಾರ್ಡ್ ಕೊಡೋದಕ್ಕೆ ನೀವು ಏರ್ಪಾಟ್ ಮಾಡಿ ಅಂತ ಹೇಳಿದರು. ಇದು 5 ವರ್ಷಗಳಿಂದ ನಾವು ಬಾರ್ಟನ್ ಅವಾರ್ಡನ್ನು ಶ್ರೇಷ್ಠ ವ್ಯಂಗ್ಯಚಿತ್ರಕಾರರಿಗೆ ಕೊಡ್ತಾ ಬಂದಿದ್ದೇವೆ. ಟೈಮ್ಸ್ ಆಫ್ ಇಂಡಿಯಾ ಕಾರ್ಟೂನಿಸ್ಟ್ ಅಜಿತ್ ನೈನನ್ ಮೊದಲನೇ ಸಲ, ಜಯಂತೋ ಬ್ಯಾನರ್ಜಿ ಅಂತ ಹಿಂದೂಸ್ತಾನ್ ಟೈಮ್ಸ್ ಕಾರ್ಟೂನಿಸ್ಟು, ಆಮೇಲೆ 3rd and 4th ಹಿಂದೂ ಕಾರ್ಟೂನಿಸ್ಟು ಕೇಶವ್ ಮತ್ತು ಸುರೇಂದ್ರ, ಮತ್ತು ಈಗ ಮೊನ್ನೆ ಸುಭಾನಿ ಶೇಖ್ ಅಂತ ಡೆಕ್ಕನ್ ಕ್ರಾನಿಕಲ್ ಕಾರ್ಟೂನಿಸ್ಟ್ಗಳಿಗೆ ಕೊಟ್ಟದ್ದಾಗಿದೆ. ಈಗ ನೀವು ಈ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದೀರಿ. ಇನ್ನು ನಿಮ್ಮ ಮುಂದಿನ ಗುರಿ ಏನು ಅಂತ, ಏನು ಇದೆ ಅಂತ? ಇದು ನಾವು ಇನ್ನೂ ಹೆಚ್ಚಿನ ಸಂಪರ್ಕಗಳನ್ನು ಬೆಳೆಸಬೇಕು ವ್ಯಂಗ್ಯಚಿತ್ರಕಾರರಿಗೆ. ಅದೇ ಇದ್ರ ಜೊತೆಗೆ ಇದೇ ಗ್ಯಾಲರಿನಲ್ಲಿ 25-30 ಫೌಂಡೇಶನ್ ಕಾರ್ಟೂನ್ ವರ್ಕ್ಶಾಪ್ಗಳನ್ನು ಮಾಡಿದ್ದೀವಿ. ದೇಶದ ಅನೇಕ ಕಡೆಯಿಂದ ಬಂದು 2 ದಿವಸದ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದರಲ್ಲಿ 40% 50% ಲೇಡೀಸ್ ಅವರೆಲ್ಲ ಭಾಗವಹಿಸಿ, ಮಕ್ಕಳು ಕೂಡ ಅದು ವ್ಯಂಗ್ಯಚಿತ್ರ ಇಂಟ್ರೆಸ್ಟ್ನಿಂದ ಕಲಿತು ಮಾಡಿದ್ದಾರೆ. ಬಟ್ ಇದನ್ನೇ ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಇದಕ್ಕೆ ಒಂದಿಷ್ಟು ಮ್ಯಾನ್ ಪವರ್ ಬೇಕು, ಫಂಡ್ಸ್ ಬೇಕು, ಹೆಚ್ಚಿನ ಕೈಗಳು ಕೂಡಬೇಕು, ತಲೆಗಳು ಕೂಡಬೇಕು. ಹೀಗಿದ್ದಾಗ ನಾವು ಆದಷ್ಟು ಬೇಗನೆ ಇನ್ನೊಂದು 5-10 ವರ್ಷದಲ್ಲಿ ಹೌಸ್ ಆಫ್ ಕಾರ್ಟೂನ್ ಅಂತ ಏನೊಂದು ನಾವು ಇಟ್ಕೊಂಡಿದ್ದೇವೆ. ಅದನ್ನು ಬಿಲ್ಡಪ್ ಮಾಡಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿಸಿಟಿಂಗ್ ಪ್ಲೇಸ್ ಅಂದರೆ ಒಂದು ಆಗಲಿದೆ. ಅದು ಎಲ್ಲಿ, ಲೊಕೇಶನ್ ಎಲ್ಲಿ? ಅದು ಇನ್ನೂ ಫೈನಲೈಸ್ ಆಗಿಲ್ಲ. ಆದರೆ ಡಿಸೈನ್ ಎಲ್ಲ ರೆಡಿ ಆಗಿದೆ. ಡಿಸೈನು ತಲೆಯಲ್ಲಿದೆ, ಹಿಂಗೆ ಮಾಡಬೇಕು. ಅವರಿಗೂ ಆಸಕ್ತಿ ಇದೆ. ಹಾಂ, ಅಂತೂ ಇಲ್ಲಿ ಅಲ್ಲ, ಎಲ್ಲಿ ಬೆಂಗಳೂರು ಆಗುತ್ತೆ, ಅಲ್ಲಿ ಆಗುತ್ತೆ, ಬೆಂಗಳೂರಲ್ಲೇ ಆಗುತ್ತೆ, ಬೆಂಗಳೂರಲ್ಲಿ ಆಗುತ್ತೆ. ಅದರದ್ದು ಎಲ್ಲ ಅದು ಸ್ವಲ್ಪ ದೊಡ್ಡ ಜಾಗ ಬೇಕಾಗುತ್ತೆ, ಮಾಡಲಿಕ್ಕಾಗಲ್ಲ. ನಿಮ್ಮ ಈ 25 ವರ್ಷದ ಜರ್ನಿಯಲ್ಲಿ ನಿಮಗೆ ಒಂದು ಅವಿಸ್ಮರಣೀಯ ಘಟನೆ ಯಾವುದು ಅಂತ? ನೈಯದು ಒಂದು ಸತಿ ನೀವು ಅಮೇರಿಕೆಯಿಂದ ಬಂದಾಗ ಒಬ್ಬರು ಫೋಟೋ ಕ್ಯಾಮರಾ ಕಳೆದೋಯ್ತು ಒಬ್ಬರಿಗೆ, ಹೀಗೆದ್ದೆಲ್ಲ ಸುಖದ ಒಂದು ಅನಿರೀಕ್ಷಿತ ಘಟನೆ ಮತ್ತು ಕಹಿ ಘಟನೆ ಮತ್ತೊಂದು ಪಾಠದ ಘಟನೆ ಏನಾದ್ರು ಇದೆಯಾ ಅಂತ? ಅದೇ ಈಗ ಒಂದು 2 ಸಲ ಆಗಿದೆ ಅಷ್ಟೇ. ಒಬ್ಬರು ಕ್ಯಾಮ್ರಾ ಕಳ್ಕೊಂಡಿದ್ದಾರೆ, ಒಬ್ಬರು ಸೂಟ್ ಕೇಸನ್ನು ಕಳ್ಕೊಂಡಿದ್ದಾರೆ. ಯಾರು ಅವ್ರು ಯಾರೋ ಒಬ್ಬ ಗೊತ್ತಿಲ್ಲ ನನಗೆ. ಅಲ್ಲ, ಇಂಥ ಆಕಸ್ಮಿಕಗಳು ನಿಮಗೆ ಅಪಸ್ವರಗಳು ಬಂದು ಸ್ವರ ಅಂತಲ್ಲ, ತಾವು ಕಳ್ಕೊಂಡಿದ್ದಾರೆ. ಇಟ್ಸ್ ನಾಟ್ ಅವರ್ ಮಿಸ್ಟೇಕ್. ಅವರು ಸರಿಯಾಗಿ ಇಟ್ಕೊಂಡಿದ್ರೆ ಅವ್ರಿಗೇನು ಕಳ್ಕೊಳ್ತಾರೆ. ಮತ್ತು ಉಳಿದ ರೀತಿಯಲ್ಲೆಲ್ಲ
ಪ್ಲಸ್ ಪಾಯಿಂಟ್ ಜಾಸ್ತಿ. ಪ್ಲಸ್ ಪಾಯಿಂಟ್ ನಿಮಗೆ ಎಲ್ಲ ವ್ಯಂಗ್ಯ ಚಿತ್ರಗಾರರ ಸಹಕಾರಗಳು ಸಿಕ್ಕಿದೆಯಾ? ಭಾಳ ಮಟ್ಟಿಗೆ ಸಿಕ್ಕಿದೆ. ಅಲ್ಲದೆ ಅಮೇರಿಕನ್ ಕಾರ್ಟೂನ್ ಬಾರ್ನ್ ಇಂಡಿಯಾ ಬಾರ್ನ್ ಅಮೇರಿಕನ್ ಕಾರ್ಟೂನಿಸ್ಟು ಮೆಲ್ವಿನ್ ಮ್ಯಾಥ್ಯೂ ಬಂದುಬಿಟ್ಟು ನಾನು ಮೆಂಬರ್ ಆಗ್ತೀನಿ ಅಂತ ₹1,00,000 ಕೊಟ್ಟು ಮೆಂಬರ್ ಆಗಿದೆ. ಇತ್ತೀಚೆಗೆ ಎಷ್ಟೊಂದು ಫಾರಿನ್ ವಿಸಿಟರ್ಸ್ ಬರ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವಿಸಿಟರು ಮ್ಯೂನಿಕ್ ಜರ್ಮನಿಯಿಂದ, ಅವರು ಆಲ್ಮೋಸ್ಟ್ 70 to 80 ಇಯರ್ಸ್ನಲ್ಲಿ ಬರ್ತಿರ್ಬೇಕು. ಪ್ರತಿ ವರ್ಷ ಬಂದು ಹೋಗ್ತಾರೆ ಅವರು. ಅವರು ಯಾವುದೇ ಎಕ್ಸಿಬಿಷನ್ ನೋಡ್ತಾರೆ, ಮ್ಯಾಗ್ಝಿನ್ಗಳನ್ನ ಪುಸ್ತಕ ಕೊಂಡ್ಕೊಳ್ತಾರೆ. ಈ ಸಲ ಹೋದಾಗ ಇಲ್ಲ ನೀವು ತುಂಬ ಚೆನ್ನಾಗಿ ಮಾಡ್ತಾಯಿದ್ರಿ, ನಿಮಗೆ ಡೊನೇಷನ್ ಕೊಡಬೇಕು, ನಿಮ್ದು ಇದನ್ನು ಕೊಡಿ ಅಂತಂದಾಗ ಆಯಿತು ಅಂತ ನಮ್ಮದು ವಿವರಗಳನ್ನು ಕೊಟ್ಟಿದ್ದೆ. ಅವರು ₹2,00,000 ಡೊನೇಷನ್ ಕೊಟ್ಟಿದ್ದರು ಫ್ರಮ್ ಮ್ಯೂನಿಕ್ ಜರ್ಮನಿ. ಇದು ಏನಂತೀರಿ ನೀವು? ಈಗ ಆರ್ಥಿಕವಾಗಿ ಇದು ಒಂದು ಫಂಡ್, ಮತ್ತು ನೀವು ಒಂದು ಮೆಂಬರ್ಶಿಪ್ ಅಂತ ₹5,000 ತಗೊಂಡು ಅದರ ಫಂಡ್ ಎಷ್ಟಿದೆ? ಎಷ್ಟಿದೆ ಅಂತ ಅಲ್ಲ, ನಿಮ್ಗೆ ಆರ್ಥಿಕವಾಗಿ ಯಾವುದನ್ನು ಖರ್ಚು ಮಾಡಿಲ್ಲ.